நான் ஆசைப்பட்ட மாதிரி இந்த படத்தில் நடிச்சு கொடுப்பேன். சத்தியமணி கூட, குரு சத்தியமணி. உன்னை அழிக்கிறதுக்கு எனக்கு 5 நிமிஷம் போதும். ஊதித்தல்ல, நான் ஒன்றும் மண் இல்லை. எனக்கு ஒரு சந்தேகம், இங்க எது அழகென்று புரியவில்லை. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ದುಲ್ಕೇರ್ ಸಲ್ಮಾನ್ ಅವರ ಕಾಂತಾ ಮೂವಿ ಬಗ್ಗೆ. ಕಾಂತಾ 2025ರಲ್ಲಿ ಬಿಡುಗಡೆ ಆಗಿರುವಂತಹ ಅಪರಾಧ ನಾಟಕ ಚಲನಚಿತ್ರವಾಗಿದ್ದು, ಇದನ್ನು ಸೆಲ್ವಮಣಿ ಸೆಲ್ವರಾಜ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ತಮೀಜ್ ಪ್ರಭಾ ಸಹ ಬರೆದಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ದುಲ್ಕೇರ್ ಸಲ್ಮಾನ್, ಸಮುದ್ರಕನಿ, ಭಾಗ್ಯಶ್ರೀ ಬೋರ್ಸೆ ಮತ್ತು ರಾಣಾ ದುಗ್ಗಾಬಾಟಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವು ಎಂ.ಕೆ. ತ್ಯಾಗರಾಜ್ ಭಗವತ್ ಅವರ ಜೀವನದ ಕಾಲ್ಪನಿಕ ಕೃತಿಯಾಗಿದೆ ಮತ್ತು ರಾಣಾ ದುಗ್ಗುಬಾಟಿ ಮತ್ತು ದುಲ್ಕೇರ್ ಸಲ್ಮಾನ್ ಅವರು ತಮ್ಮ ಸ್ಪಿರಿಟ್ ಮೀಡಿಯಾ ಮತ್ತು ವೇಫೆರರ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಚಲನಚಿತ್ರವನ್ನು ಜಂಟಿಯಾಗಿ ನಿರ್ಮಿಸಿದ್ದಾರೆ. ಕಾಂತಾ ಚಲನಚಿತ್ರವನ್ನು 2025 ನವೆಂಬರ್ 14ರಂದು ವಿಶ್ವದಾದ್ಯಂತ ಬಿಡುಗಡೆ ಮಾಡಲಾಯಿತು. ಇದು ಮಿಶ್ರ ಮತ್ತು ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆದುಕೊಂಡಿದೆ. ಅದರ ಅಭಿನಯಕ್ಕಾಗಿ ಮತ್ತು ನಿರ್ಮಾಣ ಮೌಲ್ಯಗಳಿಗಾಗಿ ಪ್ರಶಂಸೆಯೊಂದಿಗೆ ಅದರ ಉತ್ತರಾರ್ಧದಲ್ಲಿ ಅದರ ಪ್ರಕಾರ ಬದಲಾವಣೆ ಟೀಕೆಗೊಳಗೊಂಡಿದೆ. ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದ್ರೆ, ತಿರುಚೆಂಗೋಡ್ ಕಾಳಿದಾಸ ಮಹಾದೇವನ್ ಟಿ.ಕೆ.ಎಂ ಪಾತ್ರದಲ್ಲಿ ದುಲ್ಕೇರ್ ಸಲ್ಮಾನ್ ಅವರು ಕಾಣಿಸಿಕೊಂಡಿದ್ದಾರೆ ಮತ್ತು ಸಮೂತಿಕರಣಿ, ರಾಣಾ ದುಗ್ಗುಬಾಟಿ, ರವೀಂದ್ರ ವಿಜಯ್, ಗಾಯತ್ರಿ ಶಂಕರ್, ಭಗವತಿ ಪೇರುಮಾಳ್ ಮತ್ತು ಇನ್ನೂ ಅನೇಕ ನಟರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನಾವು ನೋಡುವುದಾದರೆ, ಆಗಸ್ಟ್ 9, 2024ರಂದು ಹೈದರಾಬಾದ್ನ ರಾಮ್ ನಾಯ್ಡು ಸ್ಟುಡಿಯೋದಲ್ಲಿ ವೆಂಕಟೇಶ್ ದಗ್ಗುಬಾಟಿ ಅವರ ಉದ್ಘಾಟನಾ ಚಪ್ಪಾಳೆಯೊಂದಿಗೆ ನಿರ್ಮಾಣ ಪ್ರಾರಂಭವಾಯಿತು. ಈ ಒಂದು ಚಲನಚಿತ್ರದ ರೈಟ್ಸ್ ಗಳ ಬಗ್ಗೆ ನಾವು ನೋಡುವುದಾದರೆ, ಈ ಒಂದು ಚಲನಚಿತ್ರವು ಡಿಸೆಂಬರ್ 12, 2025ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಸೊ ಇದಾಗಿತ್ತು ದುಲ್ಕೇರ್ ಸಲ್ಮಾನ್ ಅವರ ಕಾಂತಾ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ನೀವೇನಾದ್ರೂ ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.